ಈ ಜೀವನ ಒಂದು ಮುಗಿಯದ ಪಯಣ. ಇದರಲ್ಲಿ ಪ್ರಯಾಣ ಒಂದು ಮುಗಿಯದ ಅಧ್ಯಾಯ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾವುದೋ ಉದ್ದೇಶಕ್ಕಾಗಿ ಸಂಚರಿಸುವ ನಾವು ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅಂದರೆ ಆಗಾಗ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರಬೇಕು. ಹಾಗಾದರೆ ವ್ಯಾಪ್ತಿ ಪ್ರದೇಶನ ಬಿಟ್ಟು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳೋದಾದರೆ ನಾನು ಹೇಳೋದೇ ಬೇಡ, ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಡೂಯಿಂಗ್ ಗುಡ್, ಗೋಯಿಂಗ್ ವೆಲ್, ಫೈನ್. ಇವಾಗ ಮೇನ್ ಟಾಪಿಕ್ಗೆ ಬರೋಣ. ನಸುಕಿನ ತುಸು ಬೆಳಕಲ್ಲಿ ಶುರುವಾದ ನಮ್ಮ ಪಯಣ ಹೊರಟಿದ್ದು ದ ಗ್ರೀನ್ ಸಿಟಿ ಎಂದೇ ಫೇಮಸ್ ಆಗಿರುವ ಪೂರ್ಣವಾಗಿ ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ, ಅಂದರೆ ದ ಗ್ರೇಟ್ ವೆಸ್ಟರ್ನ್ ಘಾಟ್ಸ್ ಅಂತೇನು ಕರಿತೀವಲ್ಲ, ಅದರ ಅಂಚಿನಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿಗೆ. ಹೌದು, ದಾಂಡೇಲಿ ಅನ್ನೋದು ಇದರ ಮೂಲ ಹೆಸರು. ಯಾವಾಗ ಬ್ರಿಟಿಷರ ಪ್ರವೇಶ ಆಗುತ್ತೋ ಆಗ ಅವರ ಉಚ್ಚಾರಣೆಯ ಬದಲಾಗಿ ದಾಂಡೇಲಿ ಎಂಬ ಪದವು ದಾಂಡೇಲಿಯಾಗಿ ಬದಲಾಗುತ್ತೆ. ತೇಕ, ರೋಸ್ವುಡ್, ಬಿದಿರು, ಹೊನ್ನೆ, ನಂದಗಿರಿ ಎಂಬ ಮರಗಳನ್ನು, ಹಾಗೆ ಹುಲಿ, ಚಿರತೆ, ಕಾಡಾನೆ, ಕರಡಿ, ಜಿಂಕೆ ಹಾಗೆ ಇನ್ನಿತರ ವನ್ಯಜೀವಿಗಳನ್ನು, ಹಾಗೆ ದಾಂಡೇಲಿಗೆ ಗುರುತಾಗಿರುವಂಥ ಹಾರ್ನ್ಬಿಲ್ ಎಂಬ ಪಕ್ಷಿಯನ್ನು, ಪಶ್ಚಿಮ ಘಟ್ಟಗಳಿಂದಲೇ ಹುಟ್ಟಿ ವರ್ಷಪೂರ್ತಿ ಹರಿಯುವ ಈ ಕಾಳಿ ನದಿಯನ್ನು, ಹಾಗೆ ಘಾಟ್ ಸೆಕ್ಷನ್ಗಳಲ್ಲಿ ಹುಟ್ಟಿಕೊಂಡಂಥ ಜಲಪಾತಗಳನ್ನು, ಈ ನದಿ ಹಾಗೂ ಜಲಪಾತಗಳ ನೀರಿನ ಮೇಲೆ ಕಟ್ಟಲಾದಂಥ ಆಣೆಕಟ್ಟುಗಳನ್ನು, ಅಲ್ಲಲ್ಲಿ ಪ್ರವಾಸಿಗರಿಗಾಗಿಯೇ ಕಟ್ಟಿರುವಂಥ ಪ್ರವಾಸೋದ್ಯಮಿ ತಾಣಗಳನ್ನು, ಇವೆಲ್ಲವನ್ನು ಮೈಗೂಡಿಸಿಕೊಂಡು ಎಲ್ಲೆಡೆ ಹಸಿರನ್ನೇ ಹೊದ್ದುಕೊಂಡಿರುವ ನಮ್ಮ ಕರ್ನಾಟಕದ ದಾಂಡೇಲಿ ಈಗ ಎಲ್ಲರ ಫೇವರೇಟ್ ಡೆಸ್ಟಿನೇಷನ್ ಆಗಿದೆ. ಕಾಡಿನ ಗಂಧ, ನದಿಯ ನೀರಿನ ಕೂಗು ಮತ್ತು ನಿಸರ್ಗದ ಶಬ್ದಗಳು, ಇವುಗಳ ಮಡಿಲಲ್ಲಿ ಕಾಡು ಮಾತ್ರ ಮಾತನಾಡುತ್ತಿದ್ದ ಕಾಲವದು. ಮನುಷ್ಯನ ಹೆಜ್ಜೆಗೂ ಮುನ್ನ ಹಸಿರು ಮಾತ್ರ ಬದುಕಿದ್ದ ಕಾಲವದು. ದಟ್ಟ ಅರಣ್ಯ ಪ್ರದೇಶದೊಳಗೆ ವನ್ಯಜೀವಿಗಳ ಬಿಟ್ಟರೆ ಯಾವ ನರಜೀವಿಯೂ ಇರಲಿಲ್ಲ. ಇಲ್ಲಿರುವ ಅರಣ್ಯ ಸಂಪತ್ತನ್ನು ಕಂಡ ಕೆಂಪು ಮೋತಿಯವರು ಟಿಂಬರ್ ಎಂಬ ಮರಗಳಿಂದ ಉದ್ಯಮ ಶುರು ಮಾಡಲು ಮುಂದಾದರು. ಹಾಗೆ ಉದ್ಯಮ ಮುಂದುವರಿಸುವಾಗ ಅವರ ಕಣ್ಣಿಗೆ ಬಿದ್ದದ್ದು ಈ ಕಾಳಿ ನದಿ. ಈ ನದಿಯ ನೀರನ್ನು ಬಳಸಿಕೊಂಡು ಪೇಪರ್ ಮಿಲ್ ಫ್ಯಾಕ್ಟರಿ ಕಟ್ಟಲು ಮುಂದಾದರು. ನಂತರ ಅದಕ್ಕೆ ಬೇಕಾಗುವ ವಿದ್ಯುತ್ ಉತ್ಪಾದನೆಯೂ ಕೂಡ ಇದೇ ನದಿಯಲ್ಲಿ ಶುರು ಮಾಡಿದರು. ಅದೇ ಸಮಯಕ್ಕೆ ಕೆಲಸ ಹುಡುಕಿಕೊಂಡು ಬಂದ ಕಾರ್ಮಿಕರು ಹಾಗೂ ಬೇರೆ ಜಿಲ್ಲೆಯ ಜನರು ಇಲ್ಲಿಯೇ ನೆಲೆಸತೊಡಗಿದರು. ನಿರ್ಜನ ಪ್ರದೇಶವಾಗಿದ್ದ, ದಟ್ಟ ಅರಣ್ಯ ಪ್ರದೇಶವಾಗಿದ್ದ ದಾಂಡೇಲಿ ಒಂದು ಊರಾಗಿ ರೂಪುಗೊಂಡಿತು. ಫೈನಲಿ ಡ್ರೀಮ್ ಕಮ್ ಟ್ರೂ. ದಾಂಡೇಲಿಗೆ ಬಂದಿದ್ದೀವಿ, ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಸೈಟ್ ವಿಸಿಟ್ ಮಾಡಕ್ ಹೋಗ್ತಿದ್ದೀವಿ. ಲೆಟ್ಸ್ ಬೈ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹೇಳ್ರಪ್ಪ. ಅದಕ್ಕೂ ನನ್ನ ಬುದ್ಧಿನೇ ಇತ್ತು ಸೇಮ್. ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. ಇತ್ತೀಚೆಗೆ ದಾಂಡೇಲಿ ಅನ್ನೋ ಹೆಸರು ಕೇಳಿದಾಗ ಬಹುತೇಕ ಜನರ ತಲೆಗೆ ಬರುವುದು ಕಾಡು, ನದಿ, ಅಡ್ವೆಂಚರ್. ಆದರೆ ಮೂಲ ಇದೊಂದು ಕಾಡಾಗಿತ್ತು. ಕ್ರಮೇಣವಾಗಿ ಬಂದ ಜನರು ಕೃಷಿಯನ್ನು ಆರಂಭಿಸಿದರು. ಇಲ್ಲಿ ವಾಸವಾಗಿದ್ದ ಜನರ ಮುಖ್ಯ ಬಂಡವಾಳ ಕಾಡು ಮತ್ತು ಕೃಷಿಯಾಗಿತ್ತು. ಅವರು ಬೆಳೆದದ್ದು ಅಕ್ಕಿ, ರಾಗಿ, ಜೋಳ, ಕಾಡಿನಿಂದ ಸಿಕ್ಕ ಜೇನು, ಕಾಡು ಹಣ್ಣುಗಳು ಹಾಗೂ ಕಟ್ಟಿಗೆಗಳು. ಇವುಗಳಿಂದ ಅವರ ಜೀವನ ಸಾಗಿತ್ತು. ಆಮೇಲೆ ಪೇಪರ್ ಮಿಲ್ ಬಂತು. ಅದು ದಾಂಡೇಲಿಯ ಇತಿಹಾಸವನ್ನೇ ಬದಲಾಯಿಸಿತು. ಪೇಪರ್ ಮಿಲ್ ಆರಂಭವಾದ ನಂತರ ಕಾಡಿನ ಪ್ರದೇಶವಾಗಿದ್ದ ದಾಂಡೇಲಿ ಕೆಲಸ ಸಿಗುವ ಊರಾಯಿತು. ಫಾರೆಸ್ಟ್, ಮಿಲ್ ವರ್ಕ್, ಲೋಡಿಂಗ್, ಟ್ರಾನ್ಸ್ಪೋರ್ಟ್ ಇನ್ನಿತರ ಕೆಲಸಗಳು ಆರಂಭವಾದ ಮೇಲೆ ಅಲ್ಲಿನ ಬಹುತೇಕ ಮನೆಗಳಲ್ಲಿ ಕನಿಷ್ಠ ಒಬ್ಬರಾದರೂ ಪೇಪರ್ ಮಿಲ್ ಮೇಲೆ ಅವಲಂಬಿತರಾಗಿದ್ದರು. ಏನ್ ಗೊತ್ತಾ, ನಾ ಸ್ಕೂಲ್ ಕಾಲೇಜಲ್ಲಿ ಇರ್ಬೇಕಾರೆ ಮಮ್ಮಿ ನಿಂಗೆ ಹೇಳತ್ತೇನೆ, ಸ್ಕೂಲ್ ಕಾಲೇಜಲ್ಲಿ ಇರ್ಬೇಕಾರೆ ಟ್ರಿಪ್ಪಿಗೆ ಅಂತ ಹೋಗಿದ್ದ ಒಂದ ಸರಿ. ಸ್ಕೂಲ್ ಹೈಸ್ಕೂಲ್ ಹಿಡ್ಕೊಂಡು ಹೈಸ್ಕೂಲಲ್ಲೂ ಕಳಿಸ್ಲಿಲ್ಲ, ಸ್ಕೂಲಲ್ಲೂ ಕಳಿಸ್ಲಿಲ್ಲ. ಒಂದೇ ಒಂದ್ಸರಿ ಶೈಕ್ಷಣಿಕ ಕ್ಷೇತ್ರ ದರ್ಶನ ಅಂತಿತ್ತು, ಫ್ರೀ
ಬಿಜಾಪುರ ಇಡೀ ಸಿಟಿ ತೋರಿಸ್ಕೊಂಡ್ ಬರ್ತಿದ್ರ. ಹ್ಮ್. ಅಲ್ಲಿ ಹೋದಕ್ಕೆ ಅದು 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಅದಾದ್ಮೇಲೆ ಟ್ರಿಪ್ಪಿಗೆ ಅಂತ ಹೋಗಿದ್ದು PUC ಇದ್ದಾಕ್ರ ಟ್ಯೂಷನ್ ಇದು ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ದೆ ನಾನು. ಕಂಪ್ಯೂಟರ್ ಕ್ಲಾಸ್ ಹೊತ್ತಿಂದ ಶಿರ್ಡಿ ಕರ್ಕೊಂಡು ಹೋಗಿರೋರ ಅಲ್ಲೊಂದು ಹೋಗಿದ್ದು. ಅದಾದ್ಮೇಲೆ PUC ಸೆಕೆಂಡ್ ಇಯರ್ ಇರ್ಬೇಕಾದ್ರೆ ಹಾಸ್ಟೆಲಿಂದ ಮತ್ತೆ ಕಾಲೇಜಿಂದ ಕಿಷ್ಕಿಂದೆ ವಾಟರ್ ಫಾಲ್ಸ್ ಹಂಪಿ ಒಳಗೆ ಇದ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅದನ್ನ ಬಿಟ್ರೆ ಎಲ್ಲೂ ಟ್ರಿಪ್ಪಿಗಾಗ್ಲಿ ಪ್ರವಾಸಕ್ಕಾಗ್ಲಿ ನಾ ಹೋಗೇ ಇಲ್ಲ. ಯಾಕೆ ಹೋಗಿಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ಅಪ್ಪ ಕಾರಣ. ಎಲ್ಲೂ ಕಳಿಸ್ತಿರ್ಲಿಲ್ಲ ನನಗೆ, ಎಲ್ಲೂ ಹೋಗ ಸ್ಕೂಲ್ ಕಾಲೇಜ್ ಹೈಸ್ಕೂಲ್ ಲೈಫ್ ಒಳಗ ಅಲ್ಲ ಹೇಳ್ತೀನಿ ಕೇಳ. ಯಾಕೆ ಕಳಿಸ್ತಿರ್ಲಿಲ್ಲ ಅಂತಂದ್ರ ಒಬ್ಬಾಕೆ ಮಗಳ ಪ್ರೀತಿಯಿಂದ ಕಳಿಸ್ತಿರ್ಲಿಲ್ಲ ಗೊತ್ತಿಲ್ಲ, ಸೇಫ್ಟಿ ಇರ್ತಿರ್ಲಿಲ್ಲ ಅಂತ ಕಳಿಸ್ತಿರ್ಲಿಲ್ಲ ಗೊತ್ತಿಲ್ಲ, ಕಳಿಸ್ತಿರ್ಲಿಲ್ಲ. ಒಂದ್ ಡೈಲಾಗ್ ಹೊಡ್ಯಾವ, ಏನಂದ್ರ ಮದ್ವೆ ಆದ್ಮೇಲೆ ನಿನ್ ಗಂಡನ ಜೋಡಿ ಎಲ್ಲಿ ಬೇಕಾದ್ರೆ ಹೋಗತ್ತೆ, ಅದಕ್ಕ ನಿನ್ ಜೋಡಿ ಅಡ್ಡಾಡಕಂತಾನೆ ಬೈಕ್ ಕೊಡ್ಸೇನ್ ಗೊತ್ತೈತೆ. ಈಗ ನೀ ಕರ್ಕೊಂಡ್ ಹೋಗ್ಬೇಕು ನಾ ಎಲ್ಲಿ ಹೇಳ್ತೇನೆ ಮತ್ತೆ ನೀ ಅಲ್ಲೇ ಬಂದಿವಲ್ಲ ಅಲ್ಲೋಗಿ ಬರೋಣ, ಇಲ್ಲ ಹೋಗೋಣ ಫಸ್ಟ್ ಅಲ್ಲೋಗಿ ಬರೋಣ ಬಾ. ಎಲ್ಲಾರು ಹಂಗ್ ಮಾಡಕ್ ಹೋಗ್ಬೇಡ್ರಿ, ಮಕ್ಳಿಗೆ ಅವಕಾಶ ಕೊಡ್ರಿ. ಫ್ರೆಂಡ್ಸ್ ಜೊತೆ ಹೋಗಾಕ, ಫ್ಯಾಮಿಲಿ ಜೊತೆ ಹೋಗಾಕ, ಪ್ರವಾಸ ಮಾಡಕ್. ಮದ್ವೆ ಆದ್ಮೇಲೆ ದುಡಿದ್ ಅಷ್ಟೇ ಇರ್ತಿತ್ತು, ಎಂಜಾಯ್ ಮಾಡೋದು ಫುಲ್ ಕಮ್ಮಿ. ಡಿಪೆಂಡ್ಸ್ ಅಪ್ಪ ನೀವ್ ಹೆಂಗಿರ್ತೀರ ಹಂಗೆ. ನಾವ್ ಟೈಮ್ ಮಾಡ್ಕೊಂಡು ಅಮ್ಮ ಮುಸುಳಿ ಬಂತು ಮುಸುಳಿ ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಕತೆ ಮುಂದುವರ್ಸೋಣ. ಪೇಪರ್ ಮಿಲ್ಲು ಅದೆಷ್ಟೋ ಜನಗಳಿಗೆ ಜೀವನ ರೂಪಿಸ್ಕೊಟ್ಟಿತ್ತು. ಅದೆಷ್ಟೋ ಜನರಿಗೆ 3 ಹೊತ್ತು ಊಟ ಕೊಟ್ಟಿತ್ತು. ಅದೆಷ್ಟೋ ಜನರಿಗೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಹೆಗಲಾಗಿತ್ತು. ಕ್ರಮೇಣ ಕಾಲ ಬದಲಾಯಿತು. ಕೆಲವು ಕಾರಣಗಳಿಂದ ಮಿಲ್ ಮುಚ್ಚಿತು. ಜನರಿಗೆ ದಿಕ್ಕೇ ತೋಚದೆ ಮುಂದೇನು ಎಂಬ ಪ್ರಶ್ನೆ ಎದುರಾಯಿತು. ಅದೇ ಸಮಯಕ್ಕೆ ಜನ ಜಾನುವಾರುಗಳಿಗೆ ಜೀವನಾಡಿಯಾಗಿ ಕಂಡದ್ದು ಇದೇ ಕಾಳಿ ನದಿ. ಜನರು ಅದನ್ನೇ ಬಂಡವಾಳವಾಗಿಸಿಕೊಂಡು ಟೂರಿಸಂ ರೂಪದಲ್ಲಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಹೋಟೆಲ್ಗಳು, ರಿವರ್ ರಾಫ್ಟಿಂಗ್, ಬೋಟಿಂಗ್, ಗೈಡ್ಗಳು, ಡ್ರೈವರ್ಗಳು ಅಂತೆಲ್ಲ ಆರಂಭಿಸಿದರು. ಈಗ ಇಲ್ಲಿನ ಬಹುತೇಕ ಜನರ ಮುಖ್ಯ ಬಂಡವಾಳವೇ ಈ ರೆಸಾರ್ಟ್ ಆ್ಯಂಡ್ ಹೋಮ್ ಸ್ಟೇ ಹೋಟೆಲ್ಗಳು. ಅದರೊಟ್ಟಿಗೆ ಕೃಷಿ ಆಧಾರಿತ ಕಾಫಿ, ಮೆಣಸು, ತೆಂಗು, ಅಡಿಕೆ, ಮಾವು ಎಲ್ಲವನ್ನ ಬೆಳೀತಾರೆ. ಈ ಬದಲಾವಣೆ ಜನರಿಗೆ ಬದುಕು ರೂಪಿಸಿಕೊಳ್ಳುವುದಕ್ಕೆ ಸಾಕಷ್ಟು ಕೆಲಸಗಳನ್ನು ಒದಗಿಸಿಕೊಟ್ಟಿತು. ಹೋಮ್ ಸ್ಟೇ, ರೆಸಾರ್ಟ್ಗಳು, ಹೋಟೆಲ್ಗಳಲ್ಲಿ ಮಾಡುವ ಕೆಲಸ ಒಂದು ಕಡೆ ಆದರೆ, ಬೋಟ್ ರೈಡರ್, ಗೈಡರ್, ಡ್ರೈವರ್, ಆಫೀಸ್ ಬಾಯ್, ಕ್ಯಾಮ್ರಾಮ್ಯಾನ್, ಸ್ಟುಡಿಯೋ ಬಾಯ್ ಅಂತ ಅಡ್ವೆಂಚರ್ ಕೆಲಸಗಳು ಇನ್ನೊಂದು ಕಡೆ. ಆದರೆ ಪ್ರತಿದಿನ ಬೆಳಕಾಗುವವರೆಗಿಂದ ಕತ್ತಲಾಗುವವರೆಗೂ ಆ ಸೊಗಸಾದ ಹಸಿರು, ಸಂಪಾದ ಜಂಗಲ್, ಇಂಪಾದ ಗಾಳಿ, ತಂಪಾದ ನೀರು ಇದೆಲ್ಲದರೊಟ್ಟಿಗೆ ದಿನ ಬೆಳಗಾದರೆ 100 ಜನ ಪ್ರವಾಸಿಗರೊಟ್ಟಿಗೆ ಕಳೆಯುವ ಅವರ ಬದುಕೇ ಬೇರೆ. ನನ್ನದು 1 ಗುಂಟೆ ಜಮೀನಿದ್ರೆ ನಾನು ಒಂದು ಹೋಮ್ ಸ್ಟೇ ಮಾಡಿಕೊಂಡು ಇಲ್ಲೇ ಇದ್ದು ಬಿಡುವ ಅನ್ನೋ ಮಟ್ಟಿಗೆ ಇಷ್ಟವಾಗಿತ್ತು ನನಗೆ ಅಲ್ಲಿಯ ವಾತಾವರಣ.